ಹೈಕಮಾಂಡ್ ಹೇಳಿದವ್ರಿಗೆ ತಗೋತಾರ, ಡಿ ಕೆ ಶಿವಕುಮಾರ್ ಹೇಳಿದವ್ರಿಗೆ ತಗೋತಾರ, ಸಿದ್ದರಾಮಯ್ಯ ಹೇಳಿದವ್ರಿಗೆ ತಗೋತಾರ, ಯಾರು ಹೇಳಿದವ್ರನ್ನ 20 ಜನರನ್ನು ತಗೋತಾರೆ? ಇದು ತುಂಬಾ ಚಾಲೆಂಜಸ್ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಅವರು ಅವರ ರಾಜಕೀಯ ಚಾಣಾಕ್ಷತನ ಎಷ್ಟಿದೆ ಅನ್ನೋದನ್ನ ಈ ಮಂತ್ರಿಮಂಡಲದ ವಿಸ್ತರಣಾ ಸಂದರ್ಭದಲ್ಲಿ ತೋರಿಸಬೇಕಾಗುತ್ತೆ ನಿಶ್ಚಿತ. ಇಷ್ಟು ದಿನಗಳ ಕಾಲ ಸಿಎಂ ಮತ್ತೆ ಯಾರು ಸಿದ್ದರಾಮಯ್ಯ ಮತ್ತೆ DK ಯಾವಾಗ ಚೇಂಜ್ ಆಗ್ತಾರೆ, ಅದನ್ನು ಬದಲಾಗ್ತಾರೆ ಅನ್ನೋಂಥದ್ರ ಕುರಿತಾಗಿ ಚರ್ಚೆ ಆಗ್ತಾ ಇತ್ತು. ಈಗ DK ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನಿನ್ನೆ ಕನಕಪುರಕ್ಕೆ ಭೇಟಿಯನ್ನು ಕೊಟ್ಟಾದಾಗ 2028ಕ್ಕೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಅವರು ಬಹಿರಂಗವಾಗಿ ಕೊಟ್ಟಿರುವಂತಹ ಹೇಳಿಕೆ, ಇದು ಸರ್ಕಾರದ ಮೇಲಾಗಿರ್ಬೋದು ಅಥವಾ ಪಕ್ಷದ ಮೇಲಾಗಿರ್ಬೋದು, ಯಾವ ರೀತಿ ಪರಿಣಾಮ ಬೀರುತ್ತೆ ಈ ರೀತಿ ಬಹಿರಂಗವಾಗಿ ಘೋಷಣೆ ಕೂಡ ಮಾಡ್ಕೊಂಡಿರೋದ್ರಿಂದ ಇದು ಹೋರಾಟಕ್ಕೆ ಏನಾದ್ರೂ ಕಾರಣ ಆಗುತ್ತಾ? ಖಂಡಿತವಾಗ್ಲೂ ಹೋರಾಟನೇ ಇದೆ. ಹೆಂಗಂದ್ರೆ ನಿಶಿತ, ಒಂದು ಕಡೆ 2028ಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಕುಮಾರಣ್ಣ ಯಾವಾಗ 6 ತಿಂಗಳಿಂದ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಪ್ಪನೇ 2028ಕ್ಕೆ ಮುಖ್ಯಮಂತ್ರಿ ಅಂತ ಕುಮಾರಣ್ಣನವರ ಮಗ ನಿಖಿಲ್ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ 2028ಕ್ಕೆ ನಾನೇ CM ಅಂತ ಅವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ DKನೂ ಕೂಡ ನಾನೇ CM. ಅವ್ರು ನಿನ್ನೆ ಹೇಳಿರೋದನ್ನು ಕೇಳಿಸ್ಬೇಕಿತ್ತು, ನೀವು ಕೇಳ್ಕೋಬೇಕಿತ್ತು. ಚೆನ್ನಾಗಿ ಹೇಳಿದ್ರಂದ್ರೆ, ನಾನು 2 ವರ್ಷ ಮುಖ್ಯಮಂತ್ರಿ ಆಗ್ಲಿಕ್ಕಲ್ರಿ ಬಂದಿದ್ದು, ಮುಂದಿನ 5 ವರ್ಷನೂ ನಾನೇ CM ಆಗ್ತೀನಿ, 2028ಕ್ಕೆ ನಾನು CM ಆಗಬೇಕು ಅನ್ನೋದನ್ನ ಘಂಟಾಘೋಷವಾಗಿ ಹೇಳಿದ್ರು DK ಶಿವಕುಮಾರ್. ಓಕೆ, ಇದಕ್ಕೆ ಹೈಕಮಾಂಡ್ನ ಸಹಮತ ಇದೆಯಾ ಅನ್ನೋದು ಫಸ್ಟ್. ಆಮೇಲೆ ಮತ್ತೊಂದು, ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದೆ ಯಾಕೆ? ನಾನು KPCC ಅಧ್ಯಕ್ಷ ಆಗಿದ್ದೆ, ನಾನು ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ, ಹಾಗಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಕೇಳಿದ್ದು DK ಶಿವಕುಮಾರ್ ಅಲ್ವಾ? ಹಾಗಾದ್ರೆ 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾರು KPCC ಅಧ್ಯಕ್ಷರಾಗಿದ್ದಾರೆ? BK ಹರಿಪ್ರಸಾದ್. ಅವ್ರು CM ಆಗಬೇಕಲ್ವಾ? ಈ ಲಾಜಿಕ್ ತಗೊಂಡೋದ್ರೆ ಅಲ್ಲಿ ಲಾಜಿಕ್ ಹೆಂಗೆ ಚೇಂಜ್ ಆಗುತ್ತೆ? DK ಶಿವಕುಮಾರ್ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ? 2013ಕ್ಕೆ KPCC ಅಧ್ಯಕ್ಷರಾಗಿಯೂ ಕೂಡ ಮುಖ್ಯಮಂತ್ರಿ ಆಗದೇ ಇರುವಂತಹ ಡಾಕ್ಟರ್ ಪರಮೇಶ್ವರ್ ಒಂದು ಕಡೆ ಇದ್ದಾರೆ. ಇವ್ರು ಯಾಕೆ ಅದನ್ನ ಬಹಿರಂಗವಾಗಿ ಹೇಳ್ತಾರೆ? ಇವಾಗಲೇ ಯಾಕೆ ಆ ಘೋಷಣೆಯನ್ನ ಮೊಳಗಿಸ್ತಾ ಇದ್ದಾರೆ? 2028 ಇನ್ನೂ 2 ವರ್ಷ. ಇವಾಗಲೇ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನೀವು ಸಪೋರ್ಟ್ ಮಾಡಿ ಸಿದ್ದರಾಮಣ್ಣ ಅಂದರೆ ಸಿದ್ದರಾಮಯ್ಯನವರು 2028ಕ್ಕೆ ಸಪೋರ್ಟ್ ಮಾಡ್ತಾರಾ? ಇವ್ರ ಜೊತೆಗೆ 2023ರಲ್ಲಿ ನೆನಪಿರ್ಬೋದು ನಿಮಗೆ, ಒಬ್ರು ಕೈ ಒಬ್ರು ಹಿಡಿದು ರಾಹುಲ್ ಗಾಂಧಿ ಅವ್ರ ಕೈ ಎತ್ತಿ ನಾವೆಲ್ಲ ಒಂದೇ ಇದ್ದೀವಿ, ಆ ವಿಡಿಯೋ ಮಾಡಿರೋದು, ಒಬ್ರನ್ನೊಬ್ರು ತಪ್ಕೊಂಡಿರೋದು, ಈ ಥರದ್ದೆಲ್ಲ ಬಂದಿತ್ತು. ನಾವಿಬ್ರು ಒಂದೇ, ನಮಗೆ ಓಟ್ ಕೊಡಿ ಅಂತ ಹೇಳಿ ಕೇಳಿಸ್ಕೊಂಡಿದ್ರು. ಬಟ್ ಈಗ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಇದು ರಾಂಗ್. ಇದು DK ಶಿವಕುಮಾರ್ ನಿನ್ನೆ ಕೊಟ್ಟಿರುವಂಥ ಹೇಳಿಕೆ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಭಿನ್ನಮತವನ್ನು ಹೆಚ್ಚಿಗೆ ಮಾಡುತ್ತೆ, ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಒಡಕನ್ನು ಹೆಚ್ಚಿಗೆ ಮಾಡುತ್ತೆ. ಯಾರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಒಪ್ಕೊಳ್ಳಲ್ಲವೋ ಅಂಥ ನಾಯಕರು ಕಾಂಗ್ರೆಸ್ನಲ್ಲಿ ಮುಂದುವರಿಯೋದು ಕೂಡ ಇನ್ಮೇಲೆ ಡೌಟ್ ಅಂತ ಅನ್ಬೋದು ನಿಶ್ಚಿತ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ CM ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರು ಕೂಡ KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಸಾಕಷ್ಟು ಹರಸಾಹಸ ಪಟ್ಟರು. ಇನ್ನು 2028ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದ್ ಕಡೆ ಹೇಳ್ತಾರೆ. ಈಗ DK ಶಿವಕುಮಾರ್ ಕೂಡ ಹೇಳಿದ್ದಾರೆ, ಹಾಗೇನು BK ಹರಿಪ್ರಸಾದ್ ಕೂಡ ಇದೇ ಮಾತನ್ನ ಹೇಳ್ತಾರೆ. ಏನಾಗುತ್ತೆ ಹಾಗಾದ್ರೆ ಇದು? ಆಕ್ಚುಲಿ ಏನಾಗ್ಬಿಡುತ್ತೆ ಅಂದ್ರೆ, ಕರ್ನಾಟಕ ಪಾಲಿಟಿಕ್ಸ್ ನೀವು ನೋಡಿರೋ ಪ್ರಕಾರ ನಿಶ್ಚಿತ, ಇಲ್ಲಿ ಇವ್ರು ಯಾರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅದು ಯಾರು ಅವ್ರದ್ದು ಫ್ಯಾಮಿಲಿ ಪ್ರಾಪರ್ಟಿ ಅಲ್ಲ, ಅವ್ರ ಆಸ್ತಿ ಅಲ್ಲ ಅದು. ಇದು ಜನ ತೀರ್ಮಾನ ಮಾಡಬೇಕು. ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೆ ತಾನೇ ಇವ್ರು ಮುಖ್ಯಮಂತ್ರಿ ಆಗೋದು. ಜನನೇ ಕಾಂಗ್ರೆಸ್ಸಿಗೆ ಓಟ್ ಹಾಕಿಲ್ಲ ಅಂದ್ರೆ ಇವ್ರು ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ ಅಲ್ವಾ? ಹಾಗಾಗಿ ಜನ ಆಯ್ಕೆ ಮಾಡಿದ ಮೇಲೆ ಇವರು ಮುಖ್ಯಮಂತ್ರಿ ಆಗ್ತಾರೆ. ಆಮೇಲೆ ನೀವು ನೋಡಿ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾವ ಅರ್ಥದಲ್ಲಿ ಹೇಳ್ತಾರೆ? ಅವರು KPCC ಅಧ್ಯಕ್ಷನ್ನೇ ಮಾಡಿಲ್ಲ ಹೈಕಮಾಂಡ್, ಅಲ್ಲಿ ಸಿದ್ದರಾಮಯ್ಯನವರು ವಿರೋಧ ಕಟ್ಕೊಂಡಿದ್ದಾರೆ ಅನ್ನುವಂಥ ವರದಿಗಳಿವೆ. ಇದೆಲ್ಲದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅನ್ನುವಂಥವ್ರು ಇಡೀ ರಾಜ್ಯದ ನಾಯಕರಾಗಿ ಬೆಳೆಯೋ ಲಕ್ಷಣಗಳು ಎಷ್ಟಿದೆ ಅನ್ನೋದನ್ನು ನೀವು ನೋಡಬೇಕು. ಯಾವುದನ್ನು ಕೂಡ ಅವರು ಯಾವುದೇ ವಿಷಯದ ಬಗ್ಗೆ ನೀವು ಸದನದಲ್ಲಿ ಸತೀಶ್ ಜಾರಕಿಹೊಳಿ ಯಾವುದಾದ್ರೂ ಒಂದು 10 ನಿಮಿಷ 15 ನಿಮಿಷ ಅಂಕಿ ಅಂಶಗಳ ಸಮೇತ ದಾಖಲೆಗಳ ಸಮೇತ ಮಾತಾಡೋದನ್ನು ನೀವು ನೋಡಿದ್ರೆ ಎಲ್ಲಾದರೂ ಚಾನ್ಸೇ ಇಲ್ಲ, ಅವರು ಮಾತಾಡೇ ಇಲ್ಲ. ಅದಾದ್ಮೇಲೆ ಯಾವುದಾದ್ರೂ ಅವರ ಭಾಷಣಗಳು ಅಷ್ಟು ಒಂದು ರಾಜಕೀಯ ಪರಿಪಕ್ವತೆ ಇರುವಂಥದ್ದು, ಅಭಿವೃದ್ಧಿಯ ಬಗ್ಗೆ ಅವರಿಗಿರೋ ಕನಸುಗಳು, ದೂರದೃಷ್ಟಿ, ಅಲ್ಲದೆ ಮಹತ್ವಾಕಾಂಕ್ಷೆ, ರಾಜ್ಯದ ಬಗ್ಗೆ ವಿಶಿಷ್ಟವಾದಂಥದ್ದು ಅನ್ನುವಂಥದ್ದು ಯಾವುದಾದ್ರೂ ಯೋಜನೆಗಳನ್ನು ತರುವಂಥ ಕನಸುಗಳು ಸತೀಶ್ ಜಾರಕಿಹೊಳಿ ಅವರಿಂದ ಕಂಡಿಲ್ಲ. ಹಾಗಿದ್ದಾಗ ಯಾವ ಆಧಾರದ ಮೇಲೆ ಜನ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ? ಅವರು ಅಷ್ಟು ಪ್ರಖರವಾಗಿ ಭಾಷಣ ಮಾಡುವಂಥ ನಾಯಕರು ಕೂಡ ಅಲ್ಲ. ಯಾವ ವಿಚಾರವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕಬೇಕಂತ ಅವ್ರು ಹೇಳಿ ನೋಡೋಣ, ಹೇಳಲ್ಲ. ಅವರು ಒಳ್ಳೆ ಮಾತುಗಾರ ಅಲ್ಲ. ಅವ್ರ ಭಾಷೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿಯೂ ಎಲ್ಲ ಭಾಗದ ಜನರಿಗೂ ಯಾರಿಗೂ ಅರ್ಥ ಆಗಲ್ಲ. ಅವ್ರ ಬೆಳಗಾವಿ ಕನ್ನಡ ಬೆಳಗಾವಿ ಕಡೆಯವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಬಿಟ್ರೆ ಬೆಂಗಳೂರವ್ರಿಗೆ ಮಂಗಳೂರವ್ರಿಗೆ ಈ ಕಡೆ ಮೈಸೂರವ್ರಿಗೆ ಏನೂ ಅರ್ಥ ಆಗಲ್ಲ. ಆ ಥರದ ಕನ್ನಡವನ್ನು ಇಟ್ಕೊಂಡು ಅವ್ರು ರಾಜ್ಯ ಮಟ್ಟದ ನಾಯಕ ಆಗ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಅವ್ರು ಕನಸು ಕಾಣ್ಬೋದು, ಹೇಳಿಕೆ ಕೊಡ್ಬೋದು, ಅದು ಅವ್ರು ಸ್ವತಂತ್ರರು. ಆದರೆ ರಾಜ್ಯದ ಜನ ಯೋಚನೆ ಮಾಡ್ತಾರಲ್ವಾ,
ಇಂಥ ಸಿದ್ದರಾಮಯ್ಯನಂಥ ಧೀಮಂತ ನಾಯಕನನ್ನೇ ಕೆಳಗಿಳಿಸಿರುವಂಥ ಹೈಕಮಾಂಡ್ ಸತೀಶ್ ಅಂತ ನಾಯಕರನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರ ಹಾಗಾದರೆ ಈ ಪ್ರಶ್ನೆ. ಅದರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಅನ್ನೋದನ್ನು ನೀವು ಹೇಳಿದ್ರಿ. ಬಿ ಕೆ ಹರಿಪ್ರಸಾದ್ ಹಿಂದುಳಿದ ವರ್ಗಗಳ ನಾಯಕರು ನಿಜ, ಈಡಿಗ ಸಮುದಾಯಕ್ಕೆ ಸೇರಿರೋರು ನಿಜ. ಆದರೆ ಕರ್ನಾಟಕದಾದ್ಯಂತ ಬಿ ಕೆ ಹರಿಪ್ರಸಾದ್ ಅವರ ಇದು ವರ್ಚಸ್ಸು ಎಷ್ಟಿದೆ? ಎಷ್ಟು ಜನರಿಗೆ ಗೊತ್ತಿದೆ ಬಿ ಕೆ ಹರಿಪ್ರಸಾದ್ ಅಂತ ಒಬ್ಬರು ನಾಯಕರಿದ್ದಾರೆ ಅಂತ? ಓಕೆ, ಅವರೆಲ್ಲ ಹೇಗೆ ಸಾಧ್ಯ? ಡಿ ಕೆ ಶಿವಕುಮಾರ್ ತಾನಾಗಬೇಕು ಅಂತ ಏನು ಬಯಸಿದ್ದಾರೆ, ಓಕೆ, ವೆಲ್ ಆ್ಯಂಡ್ ಗುಡ್. ಆದರೆ ಬಿ ಜೆ ಪಿಯವ್ರನ್ನ 2028ವರೆಗೂ ಇದೇ ರೀತಿ ಆಡಳಿತ ನಡೆಸ್ಲಿಕ್ಕೆ ಬಿಟ್ಟುಬಿಡುತ್ತಾ? ಮತ್ತೇನಾದರೂ ಐ ಟಿ ಇಡಿ ಅವ್ರನ್ನೇನಾದರೂ ಕಳಿಸ್ಬೋದಲ್ಲ? ಕಳಿಸ್ದೆ ಇವ್ರನ್ನೇ ಬೆಳೀರಿ ನೀವು ಅಂತ 2028ಕ್ಕೂ ಅಧಿಕಾರಕ್ಕೆ ಬರ್ತೀವಿ ಅಂದ ತಕ್ಷಣ ಬಿ ಜೆ ಪಿ ಕೇಳ್ಕೊಂಡು ಸುಮ್ಮನಿದ್ದು ಬಿಡುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡಿದ್ರು ಬಿ ಜೆ ಪಿಯವರು? ಮಮತಾ ಬ್ಯಾನರ್ಜಿ ಸರ್ಕಾರವನ್ನು ಯಾವ ರೀತಿ ಕಿತ್ತೋಗಿದ್ರು? ತಮಿಳುನಾಡಲ್ಲಿ ಸ್ಟಾಲಿನ್ ಸರ್ಕಾರವನ್ನು ಯಾವ ರೀತಿ ಕಿತ್ತೋಗಿಲಾಯಿತು? ಪಿಣರಾಯಿ ವಿಜಯನ್ ಸರ್ಕಾರ ಏನಾಯಿತು ಕೇರಳದಲ್ಲಿ? ಓಕೆ, ಇದೆಲ್ಲ ಕಣ್ಣೆದುರಿಗಿದ್ದಾಗ ನಿತೀಶ್ ಕುಮಾರ್ ಅವ್ರನ್ನೇ ಬಿಟ್ಟಿಲ್ಲ ಬಿಹಾರದಲ್ಲಿ, ಅವರು ಇಳಿಸ್ಬಿಟ್ಟು ಬಿ ಜೆ ಪಿಯವ್ರನ್ನ ಕೂಡಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದಾಗಲಿ, ಸತೀಶ್ ಜಾರಕಿಹೊಳಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದಾಗಲಿ, ಅಥವಾ ಬೇರೆ ಯಾವುದೇ ನಾಯಕರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದು ಈಗ ಮಾತ್ರ ಅದು ಒಂಥರ ತರ್ಕಬದ್ಧವಾದಂಥ ಹೇಳಿಕೆಗಳು ಅಲ್ಲ. ಅವರು ಮುಂದೆ ಆಗುವ ಅಪಾಯಗಳನ್ನು ಅವರು ನಿರೀಕ್ಷೆ ಮಾಡಿಕೊಂಡು ಅವರು ವೆಲ್ಕಮ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮಾತ್ರ ಈಗ ಹುಟ್ಟುತ್ತಾ ಇದೆ ನಿಶ್ಚಿತ.